ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮೆ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಆಮೇಲೆಲ್ಲೂ ಹೋಗ್ಲೇ ಇಲ್ಲ. ಹೌದು, ಆಗ ಅಪ್ಪ ಇದ್ರು, ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ಅಪ್ಪನ್ ತುಂಬಾ ಮಿಸ್ ಮಾಡ್ಕೋತಿದೀವಿ ನಾವು. ಹೌದು ಪೂರ್ಣಿ, ನಾವೆಲ್ಲರೂ ಅಪ್ಪನ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ. ಅವ್ರ ಜಾಗನ ಬೇರೆ ಯಾರೂ ತುಂಬಿಸೋದಿಕ್ ಸಾಧ್ಯನೇ ಇಲ್ಲ. ಇರ್ಲಿ, ಇವಾಗ ನಾವೆಲ್ಲರೂ ಎಲ್ಲಾದ್ರೂ ಆಚೆ ಹೋಗಿ ಬರೋಣ. ಇದ್ರಿಂದ ಅಮ್ಮಂಗೂ ಅಡಿಗೆ ಮನೆಯಿಂದ ಒಂದ್ ಸ್ವಲ್ಪ ದಿನ ಬ್ರೇಕ್ ಸಿಗ್ದಂಗಾಗತ್ತೆ. ನಿನ್ಗೂ ನಿನ್ ಗಂಡನಿಂದ ಸ್ವಲ್ಪ ದಿನ ಮುಕ್ತಿ ಸಿಗ್ದಂಗಾಗತ್ತೆ. ನಿನಗೂ ನಿನ್ನ ಕೆಲಸದಿಂದ ಸ್ವಲ್ಪ ದಿನ ಮುಕ್ತಿ ಸಿಕ್ಕಾಗತ್ತೆ. ಇಲ್ಲ ಅಮ್ಮ, ನನಗೆ ನನ್ನ ಕೆಲ್ಸದಿಂದ ಮುಕ್ತಿ ಬೇಡ, ನಿನ್ ಒತ್ತಡದಿಂದ ಮುಕ್ತಿ ಬೇಕಾಗಿದೆ. ಅದನ್ನೆಲ್ಲ ಮರ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಪೂರ್ಣಿ, ಯಾವ್ದಾರ ಒಳ್ಳೆ ಪ್ಲೇಸ್ ಹುಡ್ಕೋ. ಅಮ್ಮ, ಈಗ ನಾನು ಕಂಪನಿಯಲ್ಲಿ GM ಅನ್ನೋದು ನಿನ್ಗೆ ನೆನ್ಪಿರ್ಲಿ. ನಾನು ಎಲ್ಲಾದ್ರೂ ನಿಮ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ಪರವಾಗಿಲ್ಲ. ಫ್ಯಾಮಿಲಿ ಅಂತ ಬಂದ್ರೆ ನಾನಂತೂ ಕಂಜೂಸ್ ಮಾಡೋದೇ ಇಲ್ಲ. ಪೂರ್ಣಿ, ನೀನು ಯಾವ್ದಾದ್ರೂ ಒಳ್ಳೆ ಪ್ಲೇಸ್ನ ಹುಡ್ಕು. ನನ್ ದತ್ತಾಸಗೆ ರಜೆ ಬಗ್ಗೆ ಮಾತಾಡ್ತೀನಿ. ಆದ್ರೆ ಕಾವೇರಿ, ಇನ್ನೊಂದ್2 ದಿನ ಕೆಲಸ ಇದೆ, ಅದಾದ್ಮೇಲೆ ನನಗೆ ಪರವಾಗಿಲ್ಲ. ಏನಮ್ಮ ಕೆಲ್ಸ? ಮತ್ತೆ ಗುರುಜಿ ಮನೆಗೇನಾದ್ರೂ ಹೋಗೋದಿದ್ಯಾ? ಇಲ್ಲ ಕಂದ, ನಾನು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಗುರುಜಿ ಹೇಗೋ ರಾಮ್ ಸರ್ ಮನೆಗೆ ಬರ್ತಾರಲ್ಲ, ಆವಾಗ್ಲೇ ಭೇಟಿ ಮಾಡ್ತೀನಿ. ರಾಮ್ ಸರ್ ಮನೆಗ? ಏನ್ ಪೂಜೆ? ಅರೆ, ನಿನಗ್ ಗೊತ್ತಿಲ್ವಾ?